ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ನಾನು KR ಪೇಟೆ ಕನ್ನಡಿಗ ಅವ್ರ ಮೊಬೈಲಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅವ್ರದ್ದೇ ವ್ಲಾಗ್ ಇದು. ಅವರು ಬೆಳಗ್ಗೆನೇ ನಿದ್ದೆ ಮಾಡ್ತವ್ರೆ. ಕ್ಲಾಸಿಗೆ ಬಂದ್ಬಿಟ್ಟು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನನ್ನ ಮಕ್ಕಳು ನೋಡಿ ಗಬ್ಬರ್ ಸಿಂಗ್ ನನ್ನ ಮಗ ಅವ್ನು ಜೂಮ್ ಪೂರ್ತಿ ಮನೆ ಕಳೆದ ಕತ್ತಾ ಮದುವೆ. ಹಾಯ್, ಮಿನಿ ಬೆಳಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ KR ಕನ್ನಡಿಗ, ಮಿಡಲ್ ಕ್ಲಾಸ್ ಅಜಿತ್ ಕನ್ನಡಿಗ. ನೋಡಿ ಇವತ್ತು ಎಲ್ಲ ಹೋಗ್ತಾಯಿದ್ದೀವಿ ಹೊರಗಡೆ. ಆಮೇಲೆ ತೋರಿಸಿ ಮುಂದೆ ಹಂಗೆ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಸ್ವಲ್ಪ ಕೆಲಸ ಇದೆ ಅಂತ ಮೇಲ್ಕೋಟೆಗೆ ಹೊಂಟ್ವಿ. ಡ್ರೈವ್ ಮಾಡ್ತಿದ್ದೆ. ನಮ್ಮ ಮ್ಯಾಮು ಅವ್ರು ಓಡ್ಸೋದು ನೋಡ್ಬಿಟ್ಟು ಸಖತ್ ಭಯ ಬಂದುಬಿಟ್ಟು ಹಂಗೆ ಶಾಪ್ಗಳ ಎಂಟ್ರಿ ಐತಿದ್ದಂಗೆ ಬೋಟ್ ನೋಡ್ಕೊಂಡು ಹಂಗೆ ಮೇಲ್ಕೋಟೆ ಎಂಟ್ರಿ ಐತಿದ್ದಂಗೆ ದೇವಸ್ಥಾನ ಬಂದು ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. 4 ಗಂಟೆಗೆ ಓಪನ್ ಅಂದರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಅಂತ ಬಂದ್ವಿ. ಹಂಗೆ ಬಂದುಬಿಟ್ಟು ಮೇಲ್ಕೋಟೆ ಬಂದಮೇಲೆ ಮಿಸ್ ಮಾಡೋಕ್ಕಾಗುತ್ತೆ ಪುಳಿಯೋಗರೆ ತಿಂದ್ವಿ. ಆದರೂ ಜನನೇ ಇಲ್ಲ ಗುರು. ಆದರೆ ಎಲ್ಲ ಹಂಗೆ ಹಾಕೊಂಡು ಫುಲ್ ಖಾಲಿ ಉಳಿತವ್ರೆ ಅವರವರೇ ತಿನ್ಕೊಂಡು. ಹಂಗೆ ನಮ್ಮ ಮ್ಯಾಮ್ ಬಜ್ಜಿ ತಂದಿದ್ರು, ಬಜ್ಜಿ ತಿನ್ಕೊಂಡು ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನು ಬೇಕಾದೇನು ಬೇಡದ ಅವ್ನು ತಿನ್ನ ಅಂದ್ಬಿಟ್ಟು ಈ ಡೈಲಾಗ್ ಎಲ್ಲ ಹೊಡಿತವನೆ, ನಾವು ತಿನ್ನಬಾರ್ದು ಅಂತ. ಹಂಗೆ ಡಿಪ್ಲೊಮಾ ಕಾಲೇಜ್ ಹತ್ರ ಹೋಗಿದ್ವಿ. ಅಲ್ಲೋಗಿ ನೋಡಿದ್ರೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಬಂದು ಫೋನ್ ಕಿತ್ಕೋರು ಹೆಂಗಿರುತ್ತೆ ನಿಂದ. ನನ್ನ ಮನ್ಸಲ್ಲಿ ಇದೆಯಲ್ವಾ, ಅದಕ್ಕೆ ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ. ಇವನು ಅವರು ಇಬ್ಬರು ಫ್ರೆಂಡ್ಸು. ಒಬ್ಬರು ನಿದ್ದೆ ಮಾಡ್ತಾವ್ರು ನೋಡಿ. ಹುಚ್ಚಬೇಕು ಬಾಲ ಅಂತ ಕರ್ಕೊಂಡು ಹೋಯ್ತವನೇ. ಎಂತ ನನ್ನ ಮಗ ಆಯ್ತಾನೆ ನೋಡ್ಕೊಳ್ಳಿ. ಇವನು ನಮಗೂ ಒಂದು ಸವಾಸ ಮಾಡಿ ಸಾಕಾಗೈತೆ ನೋಡಲಿ. ಸ್ಟಾರ್ಟ್ ಮಾಡ್ದ ಅಲ್ಲೇ ತೆಗ್ದ ಹೇಳಿ. ಸುಮ್ಮನೆ ಹೊರಗಡೆಗೂ ಸುತ್ತಾಡೋದೇ ಆಯಿತು ನಮ್ಮ ಜೀವನ. ಬರೀ ಒಂದು ಸವಾಸ ಮಾಡಿ ಈಗ ಅಲ್ಲೇ ಹುಚ್ಚಬೇಕು ಅಂತ ಕರ್ಕೊಂಡು ಕಾರು ನಮ್ಮ ಪ್ರಿನ್ಸಿಪಲ್ದು ನೋಡಿ. ಇವನಿಗೆ ಹುಚ್ಚೊಯ್ಯಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನೋಡಿ ಕೆಳಗೆ ಕರ್ಕೊಂಡು ಹೋಯ್ತವನೆ. ಹಿಂಗೆ ಕರ್ಕೊಯ್ತಾನೆ ನೋಡಿ. ಇವನು ಎಂತ ನನ್ನ ಮಗ ಇದ್ದಾನೆ. ನೋವು ತಿಂತ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಒಂದೊಂದಲ್ಲ ಗುರಿ ನನ್ನ ಮಕ್ಕಳಿದು. ಕೆಳಗಡೆ ಬಂದುಬಿಟ್ಟು ಮಿಡಲ್ ಕ್ಲಾಸ್ ಕನ್ನಡಿಗ ಅಜಿತ್ ಅವರು ಹಂಗೆ ಒಂದು ಜ್ಯೂಸ್ ಹೇಳಿದ್ರು. ಜ್ಯೂಸ್ ಕುಡ್ಕೊ. ನೋಡಿ ಕೂತವ್ರೆ ಹೆಂಗೆ ಹಿಂಗೆ ಜ್ಯೂಸ್ ಕುಡ್ಕೊಂಡು ತಣ್ಣಗೆ. ಈಗ ಒಳ್ಳೆ ಬಾಟ್ಲಿ ಆಗೈತಿ. ನನ್ನ ಮಗನ ಸವಾಸ ಮಾಡಿ ಅಲ್ಲಿ ನಮ್ಮ ಮ್ಯಾಮ್ ಕಾರ್ ನಿಂತಿತ್ತು. ಕಾರೇ ಕಾಣ್ತಿಲ್ಲ ಅಲ್ಲಿ. ಇಲ್ಲಿ ನನಗೆ ಅದೇ ಒಂದು ಖುಷಿಯಿಂದ ನೋಡಿ ಹೆಂಗೆ ಮಾಡ್ತವನೆ. ನೀವು ಸವಾಸ ಮಾಡಿ ಒಂದೊಂದಲ್ಲ ಅಂತ ಖುಷಿಗೆ. ನಮ್ಮ ಮ್ಯಾಮ್ ನೋಡ್ರೆ ಕಾರ್ ತಂದಿಲ್ಲ ಹಾಕೋರೆ. ನಾವು ನೋಡ್ರೆ ಅಲ್ಲಿ ಹುಡ್ಕಾಡ್ತಿದ್ದೀವಿ ನೋಡಿ. ಬ್ಲ್ಯಾಕ್ ಮಾಡ್ಬಿಟ್ಟು ಎಷ್ಟೊಂದಪ್ಪ ನೋಡಿದ್ದೇ ನೋಡ್ತಾ ಇರೋದು. ಹೆಂಗವ್ರೆ ಗಬ್ಬರ್ ಸಿಂಗು. ಇಲ್ಲಿ ತಿಂತಾ ಇರೋದೇ, ಇಲ್ಲಿ ಇಡ್ತಾ ಇರೋದೇ ನೋಡಿ. ತಿನ್ಬಿಟ್ಟು ಹೆಂಗಿಟ್ಟವನೆ. ತಿಂದು ಇವಾಗ ಪುಳಿಯೋಗರೆ ಬೇರೆ ತಿನ್ಕೊಂಬಂದವ್ರೆ. ಬರೀ ತಿನ್ನೋ ಉಣ್ಣೋ ಮಲ್ಕೋ ಅಷ್ಟೇ ಜೀವನ ಅವ್ರದ್ದು. ನೋಡ್ಕೊಳ್ಳಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ತಾನೇ ಜ್ಯೂಸ್ ಹುಡ್ಕೊಂಬಂದ್ಬಿಟ್ಟು ಮತ್ತೆ ಹಳೆ ಬಜ್ಜಿ. ಅಯ್ಯೋ ಏನು ಗುರುಗಳು ಒಂದೊಂದಲ್ಲ ಗೋಳು. ಊಟ ಮಾಡಿದ್ರು ನಮ್ಮ ಮ್ಯಾಮು ಮತ್ತೆ ಕಪ್ನಲ್ಲಿ ಕುಡಿಯೋಣ ಅಂತ ಕಪ್ನಲ್ಲಿ ಕುಡ್ಸಕ್ಕೆ ಕರ್ಕೊಯ್ತವ್ರೆ ನೋಡಿ. ಲೈಟಾಗಿ ಒಂದು ಜ್ಯೂಸ್ ಹಾಕೊಂಡು ಹೋಗ್ತೀವಿ ನೋಡಿ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಹೆಂಗೆ ಹೋಯ್ತವ್ರೆ ಮಿಡಲ್ ಕ್ಲಾಸ್ ಕನ್ನಡಿಗ ಅಜಿತ್ ಹತ್ರ ಹೋಯ್ತವ್ರೆ. ಅವ್ರ ತಮ್ಮನ ಹತ್ರ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ 5:15 ಓಪನ್ ಅಂತೆ. 250 ರೂಪಾಯಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನೀನು ಹೊಲಿತ್ಯಾ? ಮೇಲ್ಗಡೆ 5:15 ಓಪನ್ ಅಂದಿದ್ದಕ್ಕೆ ಕೆಳಗಡೆ ದೇವಸ್ಥಾನದಲ್ಲೇ ಕೈ ಮುಕ್ಕು ಹೋಗೋಣ ಅಂತ ಕೆಳಗಡೆ ದೇವಸ್ಥಾನಕ್ಕೆ ಹೊರಟ್ವಿ. ಮಿಡಲ್ ಕ್ಲಾಸ್ ಕನ್ನಡಿಗ ಅಜಿತ್ ಅವರು ನೋಡಿಲ್ಲ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಕಲ್ಯಾಣಿ ನೋಡಿಲ್ಲ ಅಂದ್ಬಿಟ್ಟು ನೋಡಿ ಕರ್ಕೊಂಬಂದವ್ರು ನೋಡೋಕ್ಕೆ ಅಂತ. ಕಲ್ಯಾಣಿ ತೋರ್ಸೋಕ್ಕೆ ಕರ್ಕೊಂಬಂದಿರೋದು ಇಳಿಸ್ಬಿಟ್ಟು ಅದೋ ಗಾಡಿ ನಿಲ್ಲಿಸ್ಬಿಟ್ಟು
ನೋಡಿ ಕಲ್ಯಾಣಿ ಮೇಲ್ಕೋಟೆ ಎಲ್ಲ ನೋಡಿರ್ತಾರೆ ಆಲ್ಮೋಸ್ಟ್. ಬೆಟ್ಟ ಅದೇ ಕ್ಲೋಸ್ ಆಗಿಬಿಟ್ಟಿದೆ, ಕೆಳಗಡೆಯಿಂದನೇ ಕೈ ಮುಗ್ಬಿಟ್ಟು ಹೋಗ್ತಾ ಇದ್ದೀವಿ. ಕೊಳದೊಳಗಡೆ ಬಂದಿದ್ವಿ ನೋಡಿ, ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತವ್ರೆ. ನೀವು ಮಾತಾಡ್ತವ ಎಲ್ಲ ಇಲ್ಲೇ ನೋಡಿ ಕೈ ಮುಕ್ಕಳಿ. ನಾವಿಲ್ಲಿಗೆ ಬಂದೇ ದರ್ಶನ ಮಾಡೋಕ್ಕಾಗಲಿಲ್ಲ. ಹಂಗೂ ಕೆಳಗಡೆ ದೇವಸ್ಥಾನದಲ್ಲಿ ಓಪನ್ ಆಗಿತ್ತು ಅಷ್ಟರಲ್ಲಿ. ಇಲ್ಲೇ ದರ್ಶನ ಮಾಡೋಣ ಅಂತ ವಿಡಿಯೋ ಮಾಡೋಂಗಿಲ್ಲ, ಹಂಗೂ ವಿಡಿಯೋ ಮಾಡಿದೆ. ಹೋಗಕ್ಕೆ ಕಾಸಿಲ್ಲ ಅಂದರೆ ಹಾಕೋಕ್ಕೆ ಇಲ್ಲೇ ಸ್ಕ್ಯಾನರ್ ಇದೆ, ಸ್ಕ್ಯಾನರ್ ಮಾಡಿ. ಗಾಡಿ ಎತ್ಕೊಂಡ್ವಿ. ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡು ಮೇಲ್ಕೋಟೆ ಕಡೆಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ನೆಕ್ಸ್ಟ್ ಸತಿ ಬರ್ತೀವಿ ಅಂದ್ಕೊಂಡು ಕೈ ಮುಕ್ಕೊಂಡು ಹೊರಟ್ವಿ ನಮ್ಮೂರ ಕಡೆಗೆ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ, ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಹಿಂಗ್ಯಾಕಾಯ್ತದೆ.